ಎಂಪಿಗಳು ಬಂದಿದ್ರು, ಇವತ್ತು ಎಂಎಲ್ಎ ಬಂದಿದ್ರು. ಈಗ ಒಂದ್ ನಿಮಿಷ ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮ್ಗೆಲ್ಲ ಗೊತ್ತಿದ್ದಂಗೆ ಕೇರಳ ವಾಸಿಗಳು ಯಾರಿಲ್ಲ. ಈ ತರ ಬಹಳ ಘಟನೆಗಳು ಆಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯೆಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗ್ಲಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿ ನಾನು ಮಾಡಂಗಿದ್ರೆ ಕೊಡಬೇಕಾಗಿದೆ ಅನುದಾನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಾವು ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀರಿ ಅಂತ ಹೇಳಿದರು. ನಾವು ಕಟ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದನೇ ರಾಜೀವ್ ಗಾಂಧಿಯಿಂದನೇ ಕಟ್ಕೊಡ್ತಾ ಇದ್ದೀವಿ. ಆ ಥರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡಕ್ಕೆ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಬಡವ್ರ ಬಗ್ಗೆ ಘೋಷಣೆ ಮಾಡಿಲ್ಲ. ಸಂಘ ಸಂಸ್ಥೆಗಳು, ಕೇರಳದ ಸಂಘ ಸಂಸ್ಥೆಗಳು ಇಲ್ಲಿ ಜನರಿಗೆ ಸಹಾಯ ಮಾಡ್ತಿದ್ದಾರೆ. ಈಗ ನಾನು ಹೇಳ್ತಲ್ಲ, ಎಲ್ಲ ಇಲ್ಲಿ ಬಂದಿರೋದು ರಾಜಕೀಯ ಮಾಡಕ್ಕೆ. ನಮ್ಮ ಪಕ್ಷ ಇರೋದೇ ಬಡವ್ರ ಪರ ಪಕ್ಷ. ನಾಳೆ ಮಧ್ಯಾಹ್ನ 11 ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದ್ಮೇಲೆ ಒಳ್ಳೆ ಸುದ್ದಿ ಕೊಡ್ತೀವಿ. ಇಲ್ಲಿ ತನಕ ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ವಿಚಾರ ಪ್ರಸ್ತಾಪ ಆಯಿತು ಅನ್ನುವಂಥದ್ದನ್ನ ತಾವು ಪ್ರಸ್ತಾಪ ಪಡಿಸಿದ್ರಿ. ಬಟ್ ಆಗಿರುವಂತದ್ದು ಕೇರಳ ಸರ್ಕಾರ ಟ್ವೀಟ್ ಮಾಡಿ ನ್ಯಾಷನಲ್ ಇಶ್ಯೂ ಮಾಡುವಂತ ನಿಟ್ಟಿನಲ್ಲೇ ಇದನ್ನ ಬಿಂಬಿಸಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಇದನ್ನ ಬುಲ್ಡೋಸರ್ ನೀತಿಯನ್ನು ಅನುಸರಿಸುತ್ತಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಪ್ರಯತ್ನವನ್ನ ಅಲ್ಲಿನ ಸಿಎಂ ಹೇಳ್ತಾರೆ. ಅದಾದ್ಮೇಲೆ ನಿಯೋಗ ಕೂಡ ಬರುತ್ತೆ ಅಲ್ಲಿಗೆ. ಕರ್ನಾಟಕದ ಹೆಸರನ್ನು ಆಯ್ತು, ಅವರು ನಿಯೋಗ ಬಂದಿದ್ರಲ್ಲ, ಏನ್ ಸಹಾಯ ಮಾಡೋರಿಗೆ? ಒಂದು ನಿಮಿಷ, ಎರಡು ಟೈಮ್ ಊಟ ಕೊಟ್ಟಿದಾರಾ? ಏನಾರು ಬೇರೆ ವ್ಯವಸ್ಥೆ ಮಾಡಿದಾರಾ? ಬಂದ್ರು, ಶೋ ಮಾಡಿದ್ರು, ಹೋದ್ರು. ಈಗ ನಾವು ಕೇರಳ ಇದ್ದದ್ದು ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು. ನಮ್ಮ ಸರ್ಕಾರ ವತಿಯಿಂದ 100 ಮನೆ ಕಟ್ಕೊಡ್ತಾ ಇಲ್ಲ. ಅವರು ಘೋಷಣೆ ಮಾಡಬೇಕಾಗಿತ್ತು. ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ರೆ ಆಯ್ತಪ್ಪ, ಹಿಂಗೆ ಅನ್ಯಾಯ ಆಗಿದೆ, ನಮ್ಮ ಕಡೆಯಿಂದ ಒಂದು 100 ಮನೆ ಕಟ್ಕೊಡ್ತೀವಿ ನಾವು ಕೇರಳ ಸರ್ಕಾರ ವತಿಯಿಂದ ಅಂತ ಘೋಷಣೆ ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ ಯಾಕೆ ಬಂದು ಪಾಲಿಟಿಕ್ಸ್ ಮಾಡಿದ್ರು? ಅದಕ್ಕೆ ರಾಜಕೀಯ ಚುನಾವಣೆ ಇದೆ. ಏಪ್ರಿಲ್ ಅಲ್ಲಿ ಚುನಾವಣೆ. ನಾಳೆ ಇದಕ್ಕೆಲ್ಲ ಫುಲ್ ಸ್ಟಾಪ್. ನಾಳೆ ನಮ್ಮ ಸರ್ಕಾರ ಇರೋದೇ ಬಡವ್ರ ಪರ ಸರ್ಕಾರ. ನಾಳೆ ನಿಮ್ಗೆ 11-12 ಗಂಟೆಗೆ ಒಳ್ಳೆ ಸುದ್ದಿ ಸಿಗ್ತದೆ. ನಿವಾಸಿಗಳು ಹೇಳ್ತಾ ಇರುವಂತದ್ದು, ಬೈಯಪ್ಪನಹಳ್ಳಿ ಹತ್ರ ವಸತಿ ಯೋಜನೆ ಅಡಿಯಲ್ಲಿ, ಅಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1200 ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ನಿವಾಸಿಗಳಿಗೆ ಅಲ್ಲಿ ಮನೆಗಳನ್ನ ಈಗ ಅದಕ್ಕೆಲ್ಲ ಯಾರು ತೀರ್ಮಾನ ತಗೊಳ್ಬೇಕಾಗಿರೋದು? ಮನೆ ಸಿದ್ದರಾಮಯ್ಯ ಕೇಳಿ. ಇಲ್ಲೇ ಪಾಪ ಕೃಷ್ಣ ಬೈರೇಗೌಡರು ಪಾಪ ಆಚೆ ಹೋಗಿದ್ದಾರೆ. ಅಲ್ಲಿಂದ ಡೈಲಿ ನನಗೆ ಇವತ್ತು ನೋಡಿ ನಸೀರ್ ಅಹಮದ್ ಜೊತೆನೂ ಮಾತಾಡಿದ್ರು, ನನ್ನ ಜೊತೆನೂ ಮಾತಾಡಿದ್ರು. ಅವ್ರು ಪದೇ ಡೈಲಿ 2-3 ಫೋನ್ ಮಾಡಿಬಿಟ್ಟು ಕೃಷ್ಣ ಬೈರೇಗೌಡರು ಏನಾರ ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತ ಪಾಪ ಅವರು ಕೇಳ್ಕೊಳ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ನಾಳೆ 11 ಗಂಟೆಗೆ ಒಳ್ಳೆ ಸುದ್ದಿ ಮನೆ ಮುಖ್ಯಮಂತ್ರಿ ಕೊಡ್ತಾರಂತ ನಾನು ಭಾವಿಸ್ತೀನಿ. ಎಂಪಿಗಳು ಬಂದಿದ್ರು, ಇವತ್ತು ಎಂಎಲ್ಎ ಬಂದಿದ್ರು. ಈಗ ಒಂದ್ ನಿಮಿಷ ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮ್ಗೆಲ್ಲ ಗೊತ್ತಿದ್ದಂಗೆ ಕೇರಳ ವಾಸಿಗಳು ಯಾರಿಲ್ಲ. ಈ ತರ ಬಹಳ ಘಟನೆಗಳು ಆಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯೆಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗ್ಲಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿ ನಾನು ಮಾಡಂಗಿದ್ರೆ ಕೊಡಬೇಕಾಗಿದೆ ಅನುದಾನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಾವು ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀರಿ ಅಂತ ಹೇಳಿದರು. ನಾವು ಕಟ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದನೇ ರಾಜೀವ್ ಗಾಂಧಿಯಿಂದನೇ ಕಟ್ಕೊಡ್ತಾ ಇದ್ದೀವಿ. ಆ ಥರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡಕ್ಕೆ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಬಡವ್ರ ಬಗ್ಗೆ ಘೋಷಣೆ ಮಾಡಿಲ್ಲ. ಸಂಘ ಸಂಸ್ಥೆಗಳು, ಕೇರಳದ ಸಂಘ ಸಂಸ್ಥೆಗಳು ಇಲ್ಲಿ ಜನರಿಗೆ ಸಹಾಯ ಮಾಡ್ತಿದ್ದಾರೆ. ಈಗ ನಾನು ಹೇಳ್ತಲ್ಲ, ಎಲ್ಲ ಇಲ್ಲಿ ಬಂದಿರೋದು ರಾಜಕೀಯ ಮಾಡಕ್ಕೆ. ನಮ್ಮ ಪಕ್ಷ ಇರೋದೇ ಬಡವ್ರ ಪರ ಪಕ್ಷ. ನಾಳೆ ಮಧ್ಯಾಹ್ನ 11 ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದ್ಮೇಲೆ ಒಳ್ಳೆ ಸುದ್ದಿ ಕೊಡ್ತೀವಿ. ಇಲ್ಲಿ ತನಕ ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ವಿಚಾರ ಪ್ರಸ್ತಾಪ ಆಯಿತು ಅನ್ನುವಂಥದ್ದನ್ನ ತಾವು ಪ್ರಸ್ತಾಪ ಪಡಿಸಿದ್ರಿ. ಬಟ್ ಆಗಿರುವಂತದ್ದು ಕೇರಳ ಸರ್ಕಾರ ಟ್ವೀಟ್ ಮಾಡಿ ನ್ಯಾಷನಲ್ ಇಶ್ಯೂ ಮಾಡುವಂತ ನಿಟ್ಟಿನಲ್ಲೇ ಇದನ್ನ ಬಿಂಬಿಸಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಇದನ್ನ ಬುಲ್ಡೋಸರ್ ನೀತಿಯನ್ನು ಅನುಸರಿಸುತ್ತಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಪ್ರಯತ್ನವನ್ನ ಅಲ್ಲಿನ ಸಿಎಂ ಹೇಳ್ತಾರೆ. ಅದಾದ್ಮೇಲೆ ನಿಯೋಗ ಕೂಡ ಬರುತ್ತೆ ಅಲ್ಲಿಗೆ. ಕರ್ನಾಟಕದ ಹೆಸರನ್ನು ಆಯ್ತು, ಅವರು ನಿಯೋಗ ಬಂದಿದ್ರಲ್ಲ.